ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಇರೋದು. ಸೊ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಜಿಲ್ಲೆಯ 7 ನಿರ್ದೇಶಕ ಸ್ಥಾನಕ್ಕೆ ನಡೀತಾ ಇರೋದು ಮತದಾನ. ಇಂದು ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ ಫಲಿತಾಂಶ ಪ್ರಕಟ ಆಗಲ್ಲ. 3ರ ಫಲಿತಾಂಶ ಪ್ರಕಟ ಆಗಲ್ಲ. ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ. ಯಾಕಂದರೆ ಹೈಕೋರ್ಟ್ನಲ್ಲಿ ಪ್ರಕರಣ ಇರುವ ಹಿನ್ನೆಲೆಯಲ್ಲಿ ಫಲಿತಾಂಶ ಪ್ರಕಟ ಆಗಲ್ಲ. ಅಂತಿಮ ತೀರ್ಪು ಬಂದ ಬಳಿಕ ಫಲಿತಾಂಶ ಪ್ರಕಟ ಆಗುತ್ತೆ. ಇವತ್ತು ಜಾರಕಿಹೊಳಿ ಬ್ರದರ್ಸ್, ಸವದಿ, ಕತ್ತಿ, ಬಣಕೆ ಒಂದು ಮಹತ್ವದ ದಿನ ಅಂತ ಕರೆಯಲಾಗ್ತಾ ಇದೆ. ಯಾಕಂದರೆ ಇಲ್ಲಿ ಯಾರು ಗೆಲ್ತಾರೋ ಆ ಫ್ಯಾಮಿಲಿ ಬೆಳಗಾವಿಯಲ್ಲಿ ಹಿಡಿತ ಸಾಧಿಸುತ್ತೆ, ಬೆಳಗಾವಿಯಲ್ಲಿ ಪ್ರತಿಷ್ಠೆ ಹೆಚ್ಚಾಗುತ್ತೆ ಅನ್ನೋದೊಂದು ನಂಬಿಕೆ ಇರೋದು. ಸೊ ಹಾಗಾಗಿ ಈ ಜಾರಕಿಹೊಳಿ ಫ್ಯಾಮಿಲಿ ಆಗಿರ್ಬೋದು, ಕತ್ತಿ ಫ್ಯಾಮಿಲಿ ಆಗಿರ್ಬೋದು, ಸವದಿ ಆಗಿರ್ಬೋದು ತೀರಾ ಪರ್ಸ್ನಲ್ ಆಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ರಿಸಲ್ಟ್ ಅವರಿಗೆ ವೈಯಕ್ತಿಕವಾಗಿ ಬಹಳ ಮಹತ್ವದ ದಿನ. ಇಷ್ಟು ದಿನ ನಾವು ಮಾಡಿದಂಥ ಸ್ಟ್ರಾಟರ್ಜಿಗಳು ಇದೆಲ್ಲ ವರ್ಕೌಟ್ ಆಗಿದೆಯಾ, ನಮ್ಮ ಪಾಲಾಗ್ತಾ ಇದೆಯಾ? ಬೆಳಗಾವಿ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ಹಿಡಿತ ಸಾಧಿಸ್ತಾರೆ ಅಂತಂದರೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಅವರೊಂದು ಹಿಡಿತ ಸಾಧಿಸ್ತಾರೆ ಅನ್ನೋದೊಂದು ನಂಬಿಕೆ ಬೇರೆ ಇದೆ. ಆ ಹಿನ್ನೆಲೆಯಲ್ಲಿ ಇದೀಗ ಮಹತ್ವದ ದಿನ. ಕೊನೆಯದಾಗಿಯೂ ಕೂಡ ಒಂದಷ್ಟು ಅಸ್ತ್ರಗಳನ್ನು ಪ್ರಯೋಗಿಸಲಾಗಿತ್ತು. ನಾಮಪತ್ರ ಸಲ್ಲಿಕೆಯ ನಂತರದಲ್ಲೂ ಕೂಡ ಸ್ಟ್ರಾಟರ್ಜಿಗಳನ್ನು ಮಾಡಲಾಗಿತ್ತು. ಹಾಗಾಗಿ ಇವತ್ತಿನ ರಿಸಲ್ಟ್ ತೃಪ್ತಿಕರವಾಗಿರುತ್ತಾ, ಏನು ಗೆತ್ತ ಅನ್ನೋದು ಪ್ರಶ್ನೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಮತದಾನ ಹಿನ್ನೆಲೆ. ಮತದಾನ ನಡೆದ್ರೂ ಇವತ್ತು 4 ತಾಲೂಕಿನ ಫಲಿತಾಂಶ ಪ್ರಕಟ ಆಗಲ್ಲ. TV5ಗೆ ಚುನಾವಣಾಧಿಕಾರಿ ಎಸಿ ಶ್ರವಣಕುಮಾರ್ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ 7 ನಿರ್ದೇಶಕ ಸ್ಥಾನಕ್ಕೆ ಮತದಾನ ನಡೆಯುತ್ತೆ. ಅಥಣಿ, ರಾಯಬಾಗ, ರಾಮದುರ್ಗದ ಫಲಿತಾಂಶ ಪ್ರಕಟ ಆಗುತ್ತೆ. ನಿಪ್ಪಾಣಿ, ಹುಕ್ಕೇರಿ, ಕಿತ್ತೂರು, ಬೈಲಹೊಂಗಲ ಇದರ ಫಲಿತಾಂಶ ಪ್ರಕಟ ಆಗಲ್ಲ. ಹೈಕೋರ್ಟ್ನಲ್ಲಿ 16 ರಿಟ್ ಅರ್ಜಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಫಲಿತಾಂಶ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹೈಕೋರ್ಟ್ ಆದೇಶ ಬರ್ತಲ್ಲ, ಹೈಕೋರ್ಟ್ ಆದೇಶ ಬಂದ ನಂತರ ಫಲಿತಾಂಶಗಳು ಪ್ರಕಟ ಆಗಲಿದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಅಲ್ಲಿನ ಚುನಾವಣಾಧಿಕಾರಿಗಳಿಗೆ ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ 7 ಸ್ಥಾನಗಳಿಗೆ ಇವತ್ತು ಮತದಾನ ನಡೀತಾ ಇದೆ. ಹಾಗಾಗಿ ಬೆಳಗಾವಿಯ BK ಮಾಡೆಲ್ ಸ್ಕೂಲ್ನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಚುನಾವಣಾಧಿಕಾರಿ ಮತ್ತು ಬೆಳಗಾವಿ ಎಸಿ ಆದಂಥ ಶ್ರವಣ್ ಕುಮಾರ್ ಅವರಿದ್ದಾರೆ. ಅವ್ರು ಮಾತಾಡ್ತಾನೆ. ಸರ್, ಇವತ್ತು ಚುನಾವಣೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಮತ್ತು ಚುನಾವಣೆಗೆ ಒಟ್ಟು 7 ಮತದಾನ ಕೇಂದ್ರಗಳನ್ನು ನಾವು CCTV ಸುಪರ್ದಿಯಲ್ಲಿ ಪ್ರತಿಯೊಂದು ಮತದಾನ ಕೇಂದ್ರಕ್ಕೂ ಸೂಕ್ತ ಭದ್ರತೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತದಾನ ಹೊರಗಡೆನೆ ನಾವು ಆದಷ್ಟು ಮೊಬೈಲ್ಸ್ಗಳನ್ನ ಈಗ ಈ ಥರ ಹೇಳಿದ್ದೀವಿ, ಆ ರೀತಿ ಮೊಬೈಲ್ಸ್ಗಳನ್ನ ಬ್ಯಾನ್ ಮಾಡಿದ್ದೀವಿ. ಪೆನ್ನು, ಪೆನ್ಸಿಲು, ಎಲೆಕ್ಟ್ರಾನಿಕ್ ಯಾವೇ ಗೆಜೆಟ್ಗಳಿದ್ರು ನಾವು ಅದನ್ನು ಹೊರಗಡೆನೇ ಬ್ಯಾನ್ ಮಾಡಿಸಿದ್ವಿ. ಮತ್ತು ಒಳಗಡೆ ಒಂದು ಫ್ರಿಸ್ಕಿಂಗ್ ಆಗುತ್ತೆ ಎಂಟ್ರ್ ಆಗೋಕ್ಕೆ. ಅಲ್ಲಿ ನಾವು ಇನ್ನೊಂದ್ಸರಿ ಫ್ರಿಸ್ಕ್ ಮಾಡ್ತೇವೆ. ಮತದಾನ ಕೇಂದ್ರದ ಒಳಗಡೆ ಹೋಗೋಕ್ಕಿಂತ ಮುಂಚೆನೂ 2 ಪೊಲೀಸ್ ಸಿಬ್ಬಂದಿ ಹಾಗೂ ಒಬ್ಬರು ಮುಫ್ತಿ ಸಿಬ್ಬಂದಿ ಇದ್ದಾರೆ, ಅವರು ಕೂಡ ಮತದಾರರನ್ನ ಚೆಕ್ ಮಾಡ್ತಾರೆ. ಸೊ ಹೀಗಾಗಿ ಒಂದು ಹೆಚ್ಚು ಕಡಿಮೆ 2-3 ಕಡೆ ಇದು ಚೆಕ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮತದಾರರು ಕೇವಲ ಬಂದು ತಮ್ಮ ಮತದಾನವನ್ನು ಮಾಡಲಿಕ್ಕೆ ಯಾವ ರೀತಿ ಅವಕಾಶ ಬೇಕೋ ಅಥವಾ ಯಾವುದು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಸರ್, ಪ್ರಮುಖವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಮತದಾನ ನಡೀತೆ ಮತ್ತು ಇವತ್ತು ಫಲಿತಾಂಶ ಪ್ರಕಟ ಆಗೋದು ಯಾವುದು ಆಗೋದಿಲ್ಲ? ಇವತ್ತು 7 ಮತಕ್ಷೇತ್ರಗಳಲ್ಲಿ ಒಟ್ಟು 3 ಮತಕ್ಷೇತ್ರಗಳಿಗೆ ಫಲಿತಾಂಶ ಪ್ರಕಟ ಆಗುತ್ತೆ. ರಾಯಬಾಗ್, ಅಥಣಿ ಹಾಗೂ ರಾಮದುರ್ಗ. ಉಳಿದ ಮತ ಕ್ಷೇತ್ರಗಳಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಯಾವುದೇ ರೀತಿಯ ಫಲಿತಾಂಶ ಪ್ರಕಟ ಆಗುತ್ತೆ. ಉಳಿದ ಯಾವ್ಯಾವ ಮತಕ್ಷೇತ್ರಗಳು ಸರ್? ಕಿತ್ತೂರು, ಬೈಲಹೊಂಗಲ, ನಿಪ್ಪಾಣಿ ಹಾಗೂ ಹುಕ್ಕೇರಿ. ಈ 4 ಕ್ಷೇತ್ರಗಳು ಮತದಾನ ಇವತ್ತು ಚುನಾವಣೆ ಫಲಿತಾಂಶ ಪ್ರಕಟ ಆಗುತ್ತೆ. ಇವತ್ತು ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ. ಸರ್, ಇಲ್ಲಿ ಒಟ್ಟು ಮತದಾರರು ಎಷ್ಟು ಇದ್ರು ಮತ್ತು ಹೊಸ ಮತದಾರರು ಎಷ್ಟು ಸೇರ್ಪಡೆಯಾಗಿದ್ದಾರೆ? ಎಷ್ಟು ಪ್ರಕರಣಗಳು ಹೈಕೋರ್ಟ್ನಲ್ಲಿ ಇರ್ತವೆ? ಒಟ್ಟು 16 ರಿಟ್ ಪಿಟಿಷನ್ಸ್ಗಳು ಆಗಿದ್ದಾವೆ. ಅದರ ಪ್ರಕಾರವಾಗಿ ನಿಪ್ಪಾಣಿ ಮತ್ತು ಹುಕ್ಕೇರಿ, ಬೈಲಹೊಂಗಲ ಮತ್ತು ಏನು ಕಿತ್ತೂರಿದೆ, ಇದರಲ್ಲಿ ಮತದಾರರು ಆ್ಯಡ್ ಆಗಿದ್ದಾರೆ. 676 ಎಲಿಜಿಬಲ್ ವೋಟರ್ಸ್ ಇದ್ದರು. ಈಗ ಮತ್ತೆ 16ರಲ್ಲಿ 14 ವೋಟರ್ಸು ವೋಟ್ ಕಾಸ್ಟ್ ಮಾಡ್ತಾರೆ. 12 ಮತಗಳು ಏನು ಸರ್? 12 ಮತದಲ್ಲಿ ಕೋರ್ಟ್ ಒಂದು ಉಚ್ಚ ನ್ಯಾಯಾಲಯ ಡೈರೆಕ್ಟಾಗಿ ಇವರಿಗೆ ಮತದಾನ ಕೊಡಬೇಕಂತ ಇದೆ. ಅದು ಸೀಲ್ಡ್ ಕವರಲ್ಲಿ ಇಡಬೇಕಂತ ಯಾವುದೇ ರೀತಿ ಆದೇಶ ಇಲ್ಲ. ಇನ್ನೊಂದು ಕ್ಷೇತ್ರದಲ್ಲಿ ಒಬ್ಬರು ಡೆಲಿಗೇಷನ್ ಬಿಟ್ಟು ಇನ್ನೊಬ್ಬರು ಡೆಲಿಗೇಟ್ ಕೊಟ್ಟಿದ್ದಾರೆ. ಸೊ ಅದು 676 ಅಲ್ಲೇ ಬರ್ತದೆ. ಒಬ್ಬರ ಬದಲು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿದೆ. ಆ ಪ್ರಕಾರವಾಗಿ ಸರ್, ಈಗ ಈ ಒಂದು ಚುನಾವಣೆ ಫಲಿತಾಂಶ ಬಂದ ತಕ್ಷಣವೇ ಅವರಿಗೆ ಮತಪತ್ರ ಗೆಲುವಿನ ಪತ್ರ ವಿತರಣೆ ಮಾಡಲಾಗುತ್ತಾ? ಹೇಗೆ? 3 ಕ್ಷೇತ್ರಗಳಿಗೆ ಫಲಿತಾಂಶ ಆದಮೇಲೆ ತದನಂತರ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಪ್ರಮಾಣ ಪತ್ರವನ್ನು ನೀಡ್ತೇವೆ.
ಸರ್ ನ್ಯಾಯಾಲಯದಲ್ಲಿ ಯಾವಾಗ ಬರ್ಬೋದು ಸರ್ ಇವು ಉಳಿದ ಪ್ರಕರಣ ದಿನಾಂಕ ನಿಗದಿಯಾಗಿದೆ? ಇಲ್ಲ, ಅದು ನ್ಯಾಯಾಲಯದ ಪ್ರಕರಣ ಆಗೋದ್ರಿಂದ ನಾವು ಈ ಹಂತದಲ್ಲಿ ಯಾವುದೇ ರೀತಿಯ ಒಂದು ಉತ್ತರ ಹೇಳೋದು ಕಷ್ಟಕರ ಆಗ್ತದೆ. ಎಷ್ಟು ಸಿಬ್ಬಂದಿಗಳು ನೇಮಕ ಮಾಡ್ಕೊಂಡಿದ್ದಾರೆ ಸರ್? ನಮ್ಮಲ್ಲಿ ಈಗ ಸದ್ಯಕ್ಕೆ 33 ಚುನಾವಣಾ ಸಿಬ್ಬಂದಿ ಮತ್ತು ಅಡಿಷನಲ್ ಒಂದು 10 ಜನ 43 ಮೆಂಬರ್ಸ್ ಇದ್ದಾರೆ. ಪೊಲೀಸರು ಒಂದು ಮೋರ್ ದೆನ್ 200 ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಪ್ರತಿ ಮತಗಟ್ಟೆಗೂ 3 ಜನ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿದ್ದಾರೆ. ಸೊ ಇವಿಷ್ಟು ಏನಂದರೆ ಚುನಾವಣಾಧಿಕಾರಿಗಳಂತ ಶ್ರವಣ್ ಕುಮಾರ್ ಹೇಳುವಂಥ ಮಾತು. ಇನ್ನೊಂದು ಕಡೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಈ ಒಂದು ಚುನಾವಣಾ ಕೇಂದ್ರದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. ಈಗಾಗಲೇ ಎಲ್ಲ ರೀತಿಯ 7 ಮತಗಟ್ಟೆ ಕೇಂದ್ರಗಳು ಕೂಡ ಸ್ಥಾಪಿಸಲಾಗಿದೆ. ಏನು ಈ ಮತದಾನ ಆರಂಭಗೊಂಡ ಬಳಿಕ ಏನಂದರೆ ಯಾವುದೇ ರೀತಿಯ ಒಂದು ಗೌಪ್ಯ ಮತದಾನಕ್ಕೆ ಧಕ್ಕೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟು 7 ಏನು ತಾಲೂಕಿಗೆ ಏನು ನಡೆಯುವಂಥ ನಿರ್ದೇಶಕ ಸ್ಥಾನಕ್ಕೆ ನಡೆಯುವಂಥ ಏನು ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ಒಟ್ಟು 4 ಮತಕ್ಷೇತ್ರಗಳ ಮತದಾನ ಏನಿದೆ ನಡೆಯುತ್ತೆ. ಅದರ ಫಲಿತಾಂಶ ಪ್ರಕಟ ಆಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಅಥಣಿ, ರಾಯಬಾಗ್, ರಾಮದುರ್ಗ ಇವು 3 ತಾಲೂಕಿನ ಏನು ಮತದಾನ ಏನಿದೆ, ಮತದಾನದ ಬಳಿಕ ಇದು ಫಲಿತಾಂಶ ಇವತ್ತೇ ಪ್ರಕಟ ಆಗುತ್ತೆ. ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು ಮತ್ತು ಬೈಲಹೊಂಗಲ ತಾಲೂಕಿನ ಚುನಾವಣೆ ಫಲಿತಾಂಶ ಏನಿದೆ ಅದು ಹೈಕೋರ್ಟ್ನ ಅಂತಿಮ ತೀರ್ಪು ಬಂದ ಬಳಿಕ ಈ ಒಂದು ಫಲಿತಾಂಶ ಪ್ರಕಟ ಆಗಲಿದೆ ಅನ್ನೋಂಥ ಮಾತನ್ನು ಚುನಾವಣಾಧಿಕಾರಿಗಳು ಹೇಳುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್, ಟಿವಿ 5 ಬೆಳಗಾವಿ.